ಸರ್ ಸರ್ ಈಗ ಇದೇ ವಿಚಾರವನ್ನು ನಾನು ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಸರ್, ಇದೇ ವಿಚಾರವನ್ನು ಈಗ BJP ಅವರು ವಿಪಕ್ಷ ಕೂಡ ನಿರಂತರವಾಗಿ ನಿಮ್ಮಲ್ಲಿ ಮಾಡ್ತಾ ಇರುವಂಥ ಪ್ರಶ್ನೆ ಏನು ಅಂದರೆ, ಅಲ್ಲಿ 25 ಲಕ್ಷ ಜಮೀನಾಗಿತ್ತು, ಆದರೆ ಈಗಿನ ಮೌಲ್ಯ ಹತ್ತಿರ 8 ಕೋಟಿ ಆಗಿದೆ. ಹೀಗಾಗಿ ನೀವು 2018ರಲ್ಲಿ ಅಫಿಡೇವಿಟ್ ಸಲ್ಲಿಸುವಂಥ ಸಂದರ್ಭದಲ್ಲಿ ಈ 3 ಎಕರೆ 16 ಗುಂಟೆಗೆ 25 ಲಕ್ಷ ಇತ್ತು. 2023ರಲ್ಲಿ ಅದೇ ಮೌಲ್ಯಗೆ 8 ಗುಂಟೆಗೆ ಹೋಗಿದೆ, 8 ಕೋಟಿಗೆ ಹೋಗಿದೆ. ನಿಮ್ಮ ಮೌಲ್ಯ ಏನಿತ್ತು ಅದಕ್ಕಿಂತ ಜಾಸ್ತಿ ನೀವು ಕಂಪನ್ಸೇಷನ್ ಪರಿಹಾರ ಮೊತ್ತವನ್ನು ನಿಮ್ಗೆ ಸಿಗ್ತಾ ಇದೆ. ಹೀಗಾಗಿ ಯು ಆರ್ ಎ ಬೆನಿಫಿಷಿಯರಿ ಅಂತ ಆರೋಪ ಮಾಡ್ತಿದ್ದಾರೆ. ಲ್ಯಾಂಡ್ ಡೆವಲಪ್ಮೆಂಟ್ ಸಾಕ್ಷಿ ಏನು ಹೇಳ್ತದೆ? ಪ್ರೆಸೆಂಟ್ ವ್ಯಾಲ್ಯೂ ಕೊಡಬೇಕು ಅಂತ ಹೇಳ್ತದೆ, ಗೊತ್ತಾ ನಿಮಗೆ? ಎಸ್, 3 ಪಟ್ಟು ಕೊಡಬೇಕು ಅಂತದೆ. ನಗರ ಪ್ರದೇಶಗಳಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಎಷ್ಟಿದೆ ಅದ್ರ 3 ಪಟ್ಟು ಕೊಡಬೇಕು ಅಂತ ಹೇಳ್ತದೆ, ಗೊತ್ತಾಯ್ತಾ? ಅವನು ವಿಜಯೇಂದ್ರ ಪದೇ ಪದೇ ಹೇಳ್ತಾನೆ 1 ಎಕರೆ ಕೊಡಬೇಕು ಅಷ್ಟೇ, 1 ಎಕರೆಗೆ ಒಂದು ಒಂದು ಸೈಟ್ ಕೊಡಬೇಕು ಅಂತ. ಸಿ, ಕಾಂಪನ್ಸೇಷನ್ ಪ್ಲಸ್ ಇದು ಪ್ಲಸ್ ಸೈಟ್ ಅಂತ ನಾವು ಅದನ್ನೆಲ್ಲ ಕೇಳಿಲ್ಲ. ಯು ಹ್ಯಾವ್ ಟೇಕನ್ ಓನ್ಲಿ ಸೈಟ್. ನಾವು ಹೇಳಿದ್ದು ಸೈಟು ಕೇಳಿಲ್ರಿ, ನಮಗೆ ಆಲ್ಟರ್ನೇಟಿವ್ ಸೈಟ್ ಕೊಡಿ, ಆಲ್ಟರ್ನೇಟಿವ್ ಜಾಗ ಕೊಡಿ. 3 ಎಕರೆ, ಈಗ ನಮ್ಮ 3 ಎಕರೆ 16 ಗುಂಟೆನಾದ್ರು ಕೊಟ್ಟುಬಿಡಿ. ಸೊ ದಟ್ ಈಸ್ ದಿ, ನಾವು ಓದ್ದೆ ಈಗ ನೀವು ಸರ್ ಅದಕ್ಕಿಂತ ಕಡಿಮೆ ಕೊಟ್ಟಂತ ಸಂದರ್ಭ ಯಾಕೆ ಒಪ್ಕೊಂಡ್ರಿ? ಅದಕ್ಕಿಂತ ಕಡಿಮೆ ಕೊಟ್ಟಂತ ಸಂದರ್ಭ ನಾನೇ ಒಪ್ಪು ಅಂತ ಹೇಳಿದೆ. ಈಗ ಅವ್ರು ಕೊಟ್ಟಿದ್ದಾರೆ ಮೂಡೋದವರು, ಮತ್ತೆ ಅದನ್ನು ಇದು ಮಾಡೋದು ಬೇಡ ಅಂತ ಹೇಳೋದು ಬೇಡ, ಒಪ್ಪು ಅಂತ ಹೇಳಿದೆ. ಹಂಗಾಗಿ ಒಪ್ಕೊಂಡಿದ್ದಾರೆ. ಸೊ ಅವರು ಏನಂತ ಹೇಳಿದರು, ಅದು ಬರ್ಕೊಟ್ಟಿದ್ದಾರೆ, 50-50 ಕೊಟ್ಟರೆ ನೀವು ಒಪ್ಕೋತೀರಾ ಅಂತ ಕೇಳಿದ್ದಾರೆ, ಆಗ ಒಪ್ಕೋತೀವಿ ಅಂತ ಬರ್ಕೊಟ್ಟಿದ್ದಾರೆ. ರೈಟ್ ಸರ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ CBI ಎನ್ಕ್ವೈರಿ ಮಾಡಿ ಅಂತ ವಿಪಕ್ಷಗಳಿರುತ್ತೆ. ಬಟ್ CBI ಎನ್ಕ್ವೈರಿ ಮಾಡುವಷ್ಟು ಆಳ ಆಗಲ್ಲ ಈ ಒಂದು ಪ್ರಕರಣದಲ್ಲಿ ಇದೆಯಾ ಸರ್? ಮೂಡಾದಲ್ಲಿ ಆಗ್ತಾ ಇರೋದು ನಿಮ್ಮ ಸೈಟ್ ಒಂದೇ ಅಲ್ಲ ಸರ್. ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ಯುವರ್ ಸೈಟ್, ಐ ಆಮ್ ಸ್ಪೀಕಿಂಗ್ ಅಬೌಟ್ ಮೂಡಾದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಾಗಿದೆ. ಅಲ್ಲಿರುವಂಥ ಈಗ ಕಮಿಷನರ್ನ, ನಿರ್ದೇಶಕರನ್ನ ಎಲ್ಲರೂ ಕೂಡ ಅಲ್ಲಿಂದ ವರ್ಗಾವಣೆ ಮಾಡಲಾಗಿದೆ. ಈ ಒಂದು ಕಾರಣಕ್ಕೋಸ್ಕರ ಮೂಡಾವನ್ನು ಸ್ವಚ್ಛ ಮಾಡಬೇಕು. ಈಗ ಮೂಡಾನೇ ನಿಮ್ಮ ಪ್ರಕರಣದಲ್ಲೇ ತಪ್ಪನ್ನ ಮಿಸ್ಟೇಕ್ ಮಾಡಿದೆ ಅದರಲ್ಲಿ. ಮೂಡ ನಿಮ್ಮ ಪ್ರಕರಣದಲ್ಲೇ ಮಿಸ್ಟೇಕ್, ಅವ್ರ ಕಾಲದಲ್ಲಿ ಮಿಸ್ಟೇಕ್ ಆಗಿರೋದು, ಸೈಟ್ ಕೊಟ್ಟಿರೋದು ಸರ್. ಅದಾದ್ಮೇಲೂ ಕೇಳ್ರಿ, ಬಿಜೆಪಿ ಅವ್ರ ಕಾಲದಲ್ಲಿ ಸೈಟ್ ಕೊಟ್ಟಿರೋದು, ಹೌದು, ನಮ್ಮ ಕಾಲದಲ್ಲಿ ಅಲ್ಲ. ನಾನು ಈಗೇನು ಕೇಳ್ತಿರೋದು ಅಂದ್ರೆ ಸರ್, ಈಗ ನೀವು ಆ ತಪ್ಪಾಗಿರೋದನ್ನ ಮೂಡಾವನ್ನು ಸ್ವಲ್ಪ ಶುದ್ಧೀಕರಣ ಮಾಡೋದಕ್ಕೆ ಎನ್ಕ್ವೈರಿ ಮಾಡ್ತೀರಾ? ಎನ್ಕ್ವೈರಿ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಕೆಲವು ಎಲ್ಲ ಬೇರೆ ಸೈಟ್ಗಳೆಲ್ಲ ಕೊಟ್ಬಿಟ್ಟಿದ್ದಾರೆ, 50-50ನಲ್ಲಿ ಅಕ್ರಮ ಆಗಿದೆ ಅಂತಕ್ಕಂಥದ್ದು ದೂರು ಬಂತು. ಅದಕ್ಕೋಸ್ಕರ ಇಬ್ಬರು IAS ಆಫೀಸರ್ಗಳ ಕೈಲಿ ತನಿಖೆ ಮಾಡಿಸ್ತಾ ಇದ್ದೀವಿ. ನಾಟ್ ರಿಗಾರ್ಡಿಂಗ್ ದಿಸ್ 464 ಸರ್ವೆ ನಂಬರ್ 464. ಬಟ್ IAS ಮಟ್ಟದ ಅಧಿಕಾರಿಗಳ ತನಿಖೆ ಸಾಕಾಗತ್ತೆ ಅನ್ಸುತ್ತೆ ಈ ಪ್ರಕರಣದಲ್ಲಿ. SIT ಮಾಡಿ ಅಂತ ಕೆಲವರು ಹೇಳ್ತಿದ್ದಾರೆ. CBI ಈ ಒಂದು ಪ್ರಕರಣದಲ್ಲಿ ಯಾವ ಪ್ರಕರಣ ರೀ ಇಂಥದ್ದು ಹೇಳಿ ಸರ್? ಮೂಡ ವಿಚಾರದಲ್ಲಿ ಸರ್, ಮೂಡ ವಿಚಾರ ಅಲ್ಲ, ಇಂಥ ಪ್ರಕರಣ ಅಂತ ಸರ್. ಈಗ ಮೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನಗಳ ಹಂಚಿಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅನುಮಾನಾಸ್ಪದ ಬೆಳವಣಿಗೆ ಏನಾಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗ IAS-ನವ್ರ ಕೈಲಿ ತನಿಖೆ ಮಾಡಿಸ್ತಾ ಇದ್ದೀವಿ. ಅದು ರಿಪೋರ್ಟ್ ಬರಬೇಕು, ಇನ್ನೂ ತನಿಖೆ ಹಂತದಲ್ಲೇ ಇದೆ. ಅದರಿಂದ ರಿಪೋರ್ಟ್ ಬಂದ ಮೇಲೆ ವಿಲ್ ಟೇಕ್ ಆಕ್ಷನ್. ಮೂಡನು ಕೂಡ ಏನಾದ್ರು ಅಕ್ರಮಗಳಾಗಿದ್ದರೆ ವಿಲ್ ಟೇಕ್ ನೆಸೆಸರಿ ಆಕ್ಷನ್ ಆ್ಯಂಡ್ ಆಲ್ಸೋ ಅಗೇನ್ಸ್ಟ್ ದಿ ಪರ್ಸನ್ಸ್ ಹೂ ಆರ್ ಕಮಿಟೆಡ್ ಮಿಸ್ಟೇಕ್ ಆರ್ ಇರೆಗ್ಯುಲಾರಿಟಿ. ಮೂಡ ಮುತ್ತಿಗೆ ಆಗ್ತಾ ಇದೀವಿ, ಮುಖ್ಯಮಂತ್ರಿ ರಾಜೀನಾಮೆ ಕೊಡಲೇಬೇಕು ಅಂತ. ಯಾಕೆ ಕೊಡಬೇಕು? ತಪ್ಪು ಮಾಡಿದ್ರಲ್ಲ ಕೊಡೋದು. ಏನಾದ್ರು ಕಾನೂನು ಬಾಹಿರವಾದಂಥ ಕೆಲಸ ಮಾಡಿದ್ರಲ್ಲ ಮಾಡೋದು. ಕಾನೂನು ಬಾಹಿರುವ ಕೆಲಸ ಮಾಡಿದ್ರಲ್ಲ ರಾಜೀನಾಮೆ ಕೊಡಬೇಕಾಗಿರೋದು, ಅಥವಾ ನಾವು ಜವಾಬ್ದಾರಿ ಹೊರಬೇಕಾಗಿರೋದು. ಮಾಡೇ ಇಲ್ವಲ್ಲ ಸರ್. ಸದನದಲ್ಲಿ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮಾಡಲಿ, ಉತ್ತರ ಕೊಡ್ತೀವಿ ನಾವು ಸಮರ್ಥವಾಗಿ.